ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಆಯಿಷಾ ಇಸ್ಮಾಯಿಲ್ ಮುಲ್ಲಾನವರ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈಗ ನಾನು ಪಿ ನ ಮಸೂರ ಎದುರಿಗೆ ಒಂದು ವಸ್ತುವನ್ನು 2F ಒಂದ ಮೇಲೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ವಸ್ತುವಿನಿಂದ ಹೊರಡುವ ಒಂದು ಕಿರಣವು ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ಮಸೂರದಲ್ಲಿ ವಕ್ರೀಭವನ ಹೊಂದಿ ಇನ್ನೊಂದು ಬದಿಯ ಸಂಘಬಿಂದು F2 ದ ಮೂಲಕ ಹಾಯ್ದು ಹೋಗುತ್ತದೆ. ಅದೇ ರೀತಿ ವಸ್ತುವಿನಿಂದ ಹೊರಡುವ ಇನ್ನೊಂದು ಕಿರಣವು ಮಸೂರದ ದೃಕ್ಕೇಂದ್ರ O ದ ಮೂಲಕ ವಕ್ರೀಭವನ ಹೊಂದಲಾರದೆ ಚಲಿಸಿ ಇನ್ನೊಂದು ಬದಿಯ ಸಂಘಬಿಂದು F2 ದ ಮೂಲಕ ಹಾಯ್ದು ಹೋದ ಕಿರಣವನ್ನು ಒಂದು ಬಿಂದುವಿನಲ್ಲಿ ಛೇದಿಸುತ್ತದೆ. ಅಂದರೆ ಇಲ್ಲಿಯೇ ಪ್ರತಿಬಿಂಬ ಉಂಟಾಗಿರುತ್ತದೆ. ಇನ್ನು ಈ ಪ್ರತಿಬಿಂಬದ ಲಕ್ಷಣಗಳೆಂದರೆ ಮೊದಲನೆಯದಾಗಿ ಸ್ಥಾನ, ಇನ್ನೊಂದು ಬದಿಯ ವಕ್ರತಾ ಕೇಂದ್ರ 2F2 ದ ಮೇಲೆ. ಎರಡನೆಯದಾಗಿ ಗಾತ್ರ, ವಸ್ತುವಿನಷ್ಟೇ ಗಾತ್ರವನ್ನು ಹೊಂದಿರುತ್ತದೆ. ಮೂರನೆಯದಾಗಿ ಸ್ವಭಾವ, ತಲೆ ಕೆಳಗಾಗಿದ್ದು ಸತ್ಯ ಪ್ರತಿಬಿಂಬವಾಗಿದೆ. ಅಂದರೆ ಈ ಪ್ರತಿಬಿಂಬವನ್ನು ಪರದೆಯ ಮೇಲೆ ಸೆರೆ ಹಿಡಿಯಬಹುದು. ಧನ್ಯವಾದಗಳು.